ಲಾಸ್ಟ್ 1 ಅವರ್ ಇಂದ ಬಿಟ್ ಕಾಯಿನ್ ಸಖತ್ತಾಗಿ ಡಂಪ್ ಆಗ್ತಾ ಇದೆ. ಬೈನಾನ್ಸ್ $2.7 ಬಿಲಿಯನ್ ನ ಡಂಪ್ ಮಾಡಿದೆ. ಕಾಯಿನ್ ಬೇಸ್ $1.2 ಬಿಲಿಯನ್ ಆಫ್ ವರ್ತ್ ಆಫ್ BTC ನ ಡಂಪ್ ಮಾಡಿದೆ. ಇದೇ ರೀತಿ ತುಂಬಾ ದೊಡ್ಡ ವೇಲ್ಸ್ ಗಳು ಕೂಡ ಅವರ ಬಿಟ್ ಕಾಯಿನ್ ಆಗಿರಲಿ ಅಸೆಟ್ಸ್ ಗಳಾಗಲಿ ಮೂವ್ ಮಾಡ್ತಾ ಇದ್ದಾರೆ ಹಾಟ್ ವಾಲೆಟ್ಸ್ ಇಂದ. ಓವರ್ ಆಲ್ ನೋಡಬಹುದು, ಈ ಒಂದು ಸ್ಕ್ರೀನ್ ಶಾಟ್ ಅಲ್ಲಿ ಮೆನ್ಷನ್ ಮಾಡಿರೋ ತರ ಜಸ್ಟ್ 1 ಅವರ್ ಅಲ್ಲಿ ಆಗ್ತಾ ಇರುವಂತಹ ಟ್ರಾನ್ಸಾಕ್ಷನ್ಸ್ ಇದು. ಓವರ್ ಆಲ್ $4 to $5 ಬಿಲಿಯನ್ ಟ್ರಾನ್ಸಾಕ್ಷನ್ ಆಗ್ತಾ ಇದೆ. ರೀಸನ್ ಏನಪ್ಪಾ ಅಂತ ಅಂದ್ರೆ ಜಪಾನ್ ಇಂಟ್ರೆಸ್ಟ್ ರೇಟ್ ಹೈ. ಲಾಸ್ಟ್ 30 ಇಯರ್ಸ್ ಇಂದ ಜಪಾನ್ ಆಲ್ಮೋಸ್ಟ್ 0 ಇಂಟ್ರೆಸ್ಟ್ ರೇಟ್ ನ ಮೇಂಟೈನ್ ಮಾಡ್ತಾ ಬಂದಿದೆ. ಅದಕ್ಕೆ ಬಿಗ್ ಇನ್ವೆಸ್ಟರ್ಸ್ ಜಪಾನೀಸ್ yen ಅಲ್ಲಿ ಲೋನ್ ತಗೊಂಡು USDT ಗೆ ಕನ್ವರ್ಟ್ ಮಾಡಿ ಸ್ಟಾಕ್ ಮತ್ತೆ ಕ್ರಿಪ್ಟೋ ಅಂತಹ ರಿಸ್ಕಿ ಅಸೆಟ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡಿದೆ. ಇದನ್ನೇ ಏನ್ ಕ್ಯಾರಿ ಟ್ರೇಡ್ ಅಂತ ಹೇಳ್ತಾರೆ. ಸೊ ಇವಾಗ ಇಂಟ್ರೆಸ್ಟ್ ರೇಟ್ ಇನ್ಕ್ರೀಸ್ ಆದ್ಮೇಲೆ ಅವರು ತಗೊಂಡಿರುವಂತಹ ಲೋನ್ ನ ರೀಪೇ ಮಾಡಬೇಕಾಗಿ ಬಂದಿದೆ. ಅದರ ಎಫೆಕ್ಟ್ ಬಿಟ್ ಕಾಯಿನ್ ಮೇಲೆ ಸಖತ್ತಾಗಿ ಕಾಣ್ತಾ ಇದೆ. ಅದೇ ರೀತಿ ಡಂಪ್ ಕೂಡ ಆಗ್ತಾ ಇದೆ ಮಾರ್ಕೆಟ್. ಇದು ಶಾರ್ಟ್ ಟರ್ಮ್ ಪ್ಯಾನಿಕ್ ಆಗ್ಬೋದು, ಆದ್ರೆ ಮೈಕ್ರೋ ಚೇಂಜಸ್ ನ ಇಗ್ನೋರ್ ಮಾಡೋಕ್ಕಾಗೋದಿಲ್ಲ. ಇನ್ನು 15 ಜನವರಿವರೆಗೂ ಇದೇ ರೀತಿ ಮಾರ್ಕೆಟ್ ಅಲ್ಲಿ ವಾಲ್ಯೂಮ್ ಡೌನ್ ಇರುತ್ತೆ. ಸೊ ಬಿ ಕೇರ್ಫುಲ್. ಫಾರ್ ಮೋರ್ ಕ್ರಿಪ್ಟೋ ಅಪ್ಡೇಟ್ ಫಾಲೋ ಮಾಡಿ.